ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು ಧನ್ವಿತ್ ಗನ್ ಇಟ್ಕೊಂಡು ಏನೋ ಒಂದು ಪ್ರಾಕ್ಟೀಸ್ ಮಾಡ್ತಿದ್ದಾನೆ. ಏನು ಪ್ರಾಕ್ಟೀಸ್ ಮಾಡ್ತಿದ್ದಾನೆ ಅಂತ ಥಿಂಕ್ ಮಾಡ್ತಿದ್ದೀರಾ? ನಾಳೆ ಅವನ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ. ಸೊ ಅದಕ್ಕೆ ಅವನು ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊಳ್ತಿದ್ದಾನೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನಿಮ್ಮ ಮಕ್ಕಳಿಗೂ ಕೂಡ ಏನಾದರೂ ಫ್ಯಾನ್ಸಿ ಡ್ರೆಸ್ ಹಾಕಿಸ್ಬೇಕು ಅನ್ನೋದಿದ್ದರೆ ಅವ್ರಿಗೂ ಕೂಡ ಡೈಲಾಗ್ ಎಲ್ಲ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮರಿದೇ ಲೈಕ್ ಮಾಡಿ. ಓಕೆ, ಬನ್ನಿ ಈಗ ಡೈಲಾಗ್ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ದಾನೆ ನೋಡೋಣ. Good morning everyone. My name is Dhanvit. I am studying second standard. My get-up name is soldier. I am a soldier. I am brave and strong. Brave and strong. I fight for my country. Because I love my India. I love my country. I love my India. I love my people. Jai Hind, all of you salute. Thank you. ಫ್ರೆಂಡ್ಸ್, ಅದೇ ವ್ಲಾಗ್ನ ಬೆಳಗ್ಗೆ ಕಂಟಿನ್ಯೂ ಮಾಡ್ತಿದ್ದೀನಿ. ಹಾಗೆ ಇವಾಗ ತಿಂಡಿಗೆ ನಾನು ಮಸಾಲ ಅವರೆಕಾಳು ಉಪ್ಪಿಟ್ಟು ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಹೇಗೆ ಮಾಡೋದು ಅಂತ ಹೇಳಿ. ಮಾಮೂಲಿ ನಾವು ಪಲಾವ್ ಎಲ್ಲ ಹೇಗೆ ಮಾಡ್ತೀವೋ ಅದೇ ಮಸಾಲನ ಹಾಕ್ಕೊಂಡು ಮಾಡೋದು. ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಬೇಕು ಅಷ್ಟೇ. ನಮ್ಮ ಮನೇಲಿ ಸಂಜೆಗೆ ಈ ರೀತಿ ಮಸಾಲೆ ಹಾಕಿ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ. ಪ್ಲೈನ್ ಉಪ್ಪಿಟ್ಟು ಮಾಡಿದ್ರೆ ಇಷ್ಟಪಟ್ಟು ತಿನ್ನೋದಿಲ್ಲ. ಸೊ ಅವರೆಕಾಳು ಹಾಕಿರೋದ್ರಿಂದ ಮಸಾಲೆ ಸೇರಿಸಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಲೈಟಾಗಿ ಮಸಾಲೆ ರುಬ್ಕೊಂಡು ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ಅದರಿಂದಾಗಿ ಫುಲ್ ಡೀಟೇಲ್ಡಾಗಿ ಏನು ನಾನು ರೆಸಿಪಿನ ಶೇರ್ ಮಾಡಿಲ್ಲ. ಹಾಗೆ ಚಿನ್ನಗೂ ಕೂಡ ಇವಾಗ ರೆಡಿ ಮಾಡಬೇಕು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ. ಅವ್ನಿಗೆ ಡ್ರೆಸ್ ಎಲ್ಲ ಹಾಕ್ಕೊಡ್ಬೇಕು. ಇವಾಗ ಬಾಕ್ಸ್ಗೂ ಕೂಡ ಅವ್ನಿಗೆ ರೆಡಿ ಮಾಡಿದ್ದೀನಿ. ಬಾಕ್ಸ್ಗೆಲ್ಲ ರೆಡಿ ಮಾಡಿಟ್ಟು ಇವಾಗ ಅವನನ್ನು ರೆಡಿ ಮಾಡಬೇಕು. ಹಾಗೆ ಅವನಿಗೆ ಸ್ನ್ಯಾಕ್ಸ್ಗೆ ಇವತ್ತು ನಾನು ಸ್ಪೈಸಿ ಕಾರ್ನ್ ಮಾಡಿಕೊಟ್ಟಿದ್ದೀನಿ. ಅವನಿಗೆ ತುಂಬ ಇಷ್ಟ ಆಗುತ್ತೆ ಸ್ವೀಟ್ ಕಾರ್ನು, ಈ ಥರ ಸ್ಪೈಸಿ ಕಾರ್ನ್ ಅಂತಂದರೆ. ಹಾಗೆ ಮಕ್ಕಳಿಗೆ ತುಂಬಾ ಒಳ್ಳೆಯದು ಕೂಡ ಕಾರ್ನ್. ಅದರಿಂದಾಗಿ ಅವನಿಗೆ ಅದನ್ನು ಮಾಡಿ ಇವಾಗ ಪ್ಯಾಕ್ ಮಾಡಿ ಇಡ್ತಿದ್ದೀನಿ. ಬನ್ನಿ ಇವಾಗ ಅವ್ನಿಗೆ ಫಸ್ಟು ರೆಡಿ ಮಾಡೋಣ. ವೆಯ್ಟ್ ಮಾಡ್ತಿದ್ದೇನೆ ಸ್ನಾನ ಮಾಡಿಕೊಂಡು. ಹಾಗೆ ಕಾಸ್ಟ್ಯೂಮ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಕಾಸ್ಟ್ಯೂಮ್ನ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಯಾರಿಗಾದ್ರೂ ಬೇಕು ಅಂದರೆ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಬೋದು. ಇವಾಗೆಲ್ಲ ಆನ್ಲೈನಲ್ಲಿ ಪ್ರತಿಯೊಂದು ಸಿಗುತ್ತೆ, ನೀವು ಮನೆಯಲ್ಲೇ ಬುಕ್ ಮಾಡ್ಕೊಳ್ಬೋದು. ಕಾಸ್ಟ್ಯೂಮ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಕ್ವಾಲಿಟಿ ಹೇಗಿರುತ್ತೋ ಏನೋ ಅಂತ ಅಂದ್ಕೊಳ್ತಿದ್ದೆ, ಬಟ್ ಚೆನ್ನಾಗಿತ್ತು. ಬಟ್ ವಾಚು ಗ್ಲಾಸ್ ಎಲ್ಲ ನಾವೇ ತಗೊಂಡಿರೋದು. ಇದು ಮಾತ್ರ ಕಾಸ್ಟ್ಯೂಮಲ್ಲಿ ಇಷ್ಟು ಬರುತ್ತೆ. ಒಂದು ಕ್ಯಾಪು, ಫುಲ್ ಡ್ರೆಸ್ ಬರುತ್ತೆ, ಒಂದು ಚಿಕ್ಕ ಗನ್ ಕೊಡ್ತಾರೆ. ಚಿನ್ನು ಇವತ್ತು ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ತಿಂಡಿ ತಿಂದು ವೆಯ್ಟ್ ಮಾಡ್ತಾ ಕೂತಿದ್ದ. ಅಮ್ಮ ಬೇಗ ಬಾ ಡ್ರೆಸ್ ಹಾಕ್ಕೊಡು ಅಂತ ಹೇಳಿ. ನಾನು ಸಂಜುಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಬಂದು ಇವಾಗ ಡ್ರೆಸ್ ಹಾಕ್ಕೊಡ್ತಿದ್ದೀನಿ ಅವನಿಗೆ. ನನಗೆ ಬೇರೆ ಫ್ಯಾನ್ಸಿ ಡ್ರೆಸ್ ಮಾಡಬೇಕು ಅಂತ ತುಂಬಾ ಇಷ್ಟ ಆಯಿತು. ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ. ಬಟ್ ಕೊನೆಗೆ ಟೈಮ್ ಇಲ್ಲ ಅಂತ ಹೇಳಿ, ಕಾಸ್ಟ್ಯೂಮ್ ಎಲ್ಲ ತರೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ಕೊನೆಗೆ ಆನ್ಲೈನಲ್ಲಿ ಸೋಲ್ಜರ್ ಡ್ರೆಸ್ನೇ ಬುಕ್ ಮಾಡಿ ಇದನ್ನೇ ಸೋಲ್ಜರ್ನೇ ಮಾಡಿದ್ದಾಯಿತು. ಆದರೂ ಇದು ಒಂಥರ ಚೆನ್ನಾಗಿತ್ತು. ಅವ್ನು ಯಾವತ್ತೂ ಸೋಲ್ಜರ್ ಡ್ರೆಸ್ ಹಾಕ್ಕೊಂಡಿರಲಿಲ್ಲ. ಅವನಿಗೂ ತುಂಬ ಖುಷಿ ಇತ್ತು. ಅವನಿಗೆ ಈ ಪೊಲೀಸ್ ಥರ ಡ್ರೆಸ್ಸು, ಸೋಲ್ಜರ್ ಥರ ಡ್ರೆಸ್ಸು ಇದೆಲ್ಲ ಹಾಕ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ಇರುತ್ತೆ. ನಾನು ಹಂಗೂ ಸ್ಪೈಡರ್ ಮ್ಯಾನ್ ಆಗಿಬಿಡೋ, ಹೇಗಿದ್ರು ಕಾಸ್ಟ್ಯೂಮ್ ಇದೆ ಅದನ್ನೇ ಹಾಕ್ಕೊಂಡು ಹೋಗು ಅಂತ ಹೇಳಿದೆ. ಬಟ್ ಅವನು ನನಗೆ ಬೇಡ, ನಾನು ಸ್ಪೈಡರ್ ಮ್ಯಾನ್ ಆಗಿ ಹೋಗಲ್ಲ, ನಾನು ಸೋಲ್ಜರ್ ಆಗ್ತೀನಿ ಅಂತ ಹೇಳ್ದ. ಸೊ ಬಿಡು ಅತ್ತಾಗೆ ಈ ಸಲ ಹೋಗಲಿ ಹೆಂಗೋ ಅಂತ ಅಂದ್ಬಿಟ್ಟು ಸುಮ್ಮನೆ ಅದನ್ನೇ ತರಿಸಿ ಹಾಕಿದ್ದಾಯಿತು. ಸಂಜೆನೂ ಕೂಡ ತಿಂಡಿ ಎಲ್ಲ ತಿಂದು ಇವಾಗ ಮಗನಿಗೆ ಶೂ ಹಾಕ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಹೇಗೆ ಕಾಣಿಸ್ತಿದ್ದಾನೆ ಚಿನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮ್ಮ ಮಕ್ಕಳೆಲ್ಲ ಯಾವ ರೀತಿ ಫ್ಯಾನ್ಸಿ ಡ್ರೆಸ್ ಹಾಕ್ಕೊಂಡೋಗಿದ್ರು ತಿಳಿಸಿ. ಓಕೆನಾ? ಕಮ್ ಧನ್ವಿತ್. Good morning everyone. My name is Dhanvit. I am studying in second standard. My get-up name is Army. I am a soldier. I am brave and strong. I fight for my country because I love my India. I love my country. I love my people. Jai Hind, all of you salute. Thank you. Good morning everyone. My name is Dhanvit. I am studying in second standard. My get-up name is soldier. I am a soldier. I brave and strong. I fight for my country because I love my India, I love my
country and oh my people. Jai Hind, all of you salute. Thank you. ವೆರಿ ಗುಡ್. ಕಾಸ್ಟ್ಯೂಮ್ ಎಲ್ಲ ಹಾಕ್ಸಿದ್ಮೇಲೆ ಒಂದು ಸಲ ಡೈಲಾಗ್ ಪ್ರಾಕ್ಟೀಸ್ ಮಾಡಿಸೋಣ ಅಂತ ಹೇಳಿ ಮಾಡಿಸ್ದೆ. ತುಂಬ ಚೆನ್ನಾಗಿ ಹೇಳ್ದೆ. ನಿಮಗೇನು ಅನಿಸ್ತು? ಇನ್ನೂ ಚೆನ್ನಾಗಿ ಡೈಲಾಗ್ ಎಲ್ಲ ಹೇಳಿದ್ನ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಹಾಗೆ ಚಿನ್ನು ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದ, ತುಂಬ ಮುದ್ದಾಗಿ ಕಾಣಿಸ್ತಿದ್ದ, ಪುಟಾಣಿ ಸೋಲ್ಜರ್ ಥರ ಕಾಣಿಸ್ತಿದ್ದ. ನನಗಂತೂ ತುಂಬ ಖುಷಿ ಆಗ್ತಿತ್ತು. ಹಾಗೆ ಸ್ಕೂಲ್ ಹತ್ರ ಹೋಗೋಣ ಅಂತ ಅಂದರೆ ಅಲ್ಲಿ ಪೇರೆಂಟ್ಸ್ಗೆ ಇನ್ವೈಟ್ ಮಾಡಿರಲಿಲ್ಲ. ಸೊ ಇನ್ವೈಟ್ ಮಾಡ್ದೇ ಹೋಗೋದು ಅಷ್ಟು ಸರಿಯಲ್ಲ ಅಂತ ಹೇಳಿ ನಾನು ಅವ್ರ ಸ್ಕೂಲ್ ಹತ್ರ ಕಾಂಪಿಟೇಷನ್ಗೆಲ್ಲ ಹೋಗಲಿಲ್ಲ ನೋಡೋದಕ್ಕೆ. ಸೊ ಅದರಿಂದಾಗಿ ಇಲ್ಲೇ ಸ್ವಲ್ಪ ಫೋಟೋಸ್ ಎಲ್ಲ ತಗೊಳ್ಳೋಣ, ಅವರು ಫೋಟೋಸ್ ವೀಡಿಯೋಸ್ ಕಳಿಸ್ತಾರೋ ಇಲ್ವೋ ಅಂತ ಹೇಳಿಬಿಟ್ಟು ನಾನೇ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಳ್ತಿದ್ದೆ. ಅವನು ಟೈಮ್ ಆಗ್ತಿದೆ ಅಮ್ಮ, ಸಾಕು ಬಿಡಮ್ಮ, ಅವ್ರು ಫೋಟೋಸ್ ವೀಡಿಯೋಸ್ ಕಳಿಸ್ತಾರೆ ಅಂತ ಹೇಳ್ತಿದ್ದ. ಎಷ್ಟೇ ಆದರೂ ಅಮ್ಮಂದಿರಿಗೆ ಮಕ್ಕಳಿಗೆ ಈ ಥರದ ಕಾಸ್ಟ್ಯೂಮ್ ಎಲ್ಲ ಹಾಕ್ಸಿದಾಗ ಒಳ್ಳೊಳ್ಳೆ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗಿಬೇಕು ಅಂತ ಇಷ್ಟ ಇರುತ್ತೆ. ಹಾಗೆ ನಾನು ಕೂಡ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡೆ, ಹಾಗೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದೆ. ಹೇಳ್ಬೇಕು ಅಂತಂದರೆ ಅಮ್ಮಂದಿರೇ ಜಾಸ್ತಿ ಇಂಟ್ರೆಸ್ಟ್ ತೋರಿಸೋದು ಇದರಲ್ಲೆಲ್ಲ, ಅಪ್ಪಂದಿರಿಗೆ ಅಷ್ಟೆಲ್ಲ ಇಂಟ್ರೆಸ್ಟ್ ಇರೋಲ್ಲ. ನಮ್ಮ ಮನೇಲೂ ಅಷ್ಟೇ ಈ ಫೋಟೋಸ್ ವೀಡಿಯೋಸ್ ಎಲ್ಲ ನಾನೇ ತೆಗೆಯೋದು. ನಮ್ಮ ಚಿನ್ನೋದು ಸಂಜು ಅಂತೂ ಎಲ್ಲೋ ಯಾವಾಗಲೋ ಒಂದೊಂದು ಫೋಟೋಸ್ ತೆಗಿತಾರೆ, ಅವ್ರಿಗೆ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಇರೋಲ್ಲ. ಆದರೆ ನಾನು ತೆಗೆದಿರೋ ಫೋಟೋಸ್ ವೀಡಿಯೋಸ್ ಎಲ್ಲನೂ ಮಗಂದು ನೋಡೋದಕ್ಕೆ ತುಂಬ ಇಂಟ್ರೆಸ್ಟ್ ಇಲ್ಲ. ಇದು ಚೆನ್ನಾಗಿದೆ ಅಂತ ನೋಡ್ತಾರೆ. ನಿಮ್ಮನೇಲೂ ಹಾಗೇನಾ ತಿಳಿಸಿ, ಓಕೆನಾ? ಓಕೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಓಕೆನಾ? ಓಕೆ ಫ್ರೆಂಡ್ಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.